ನಮಸ್ಕಾರ ಸ್ನೇಹಿತರೆ. ಐಪಿಎಲ್ ಮತ್ತು ಬಿಗ್ ಬಾಸ್ ಕಳೆದ 19, 20 ವರ್ಷಗಳಿಂದ ಭಾರತವನ್ನ ಆವರಿಸಿಕೊಂಡಿದೆ. ವರ್ಷದ ಆರಂಭದಲ್ಲಿ ಐಪಿಎಲ್ ಸಂಭ್ರಮ ಸಡಗರದಲ್ಲಿ ಮಿಂದೇಳುವ ಅಸಂಖ್ಯಾತ ಜನ ವರ್ಷದ ಮಧ್ಯಂತರಕ್ಕೆ ಬಿಗ್ ಬಾಸ್‌ಗೆ ಸ್ವಾಗತ ಕೋರಲು ಅಣಿಯಾಗ್ತಾರೆ. ತಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಮರೆತು ಬಿಗ್ ಬಾಸ್ ಮೈದಾನದ ತುಂಬೆಲ್ಲ ಮೈದಣಿಯದೆ ಉರುಳಾಡುವ ಸ್ಪರ್ಧಿಗಳ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾರೆ. ವಿಶೇಷ ಅಂದ್ರೆ ಪ್ರತಿ ವರ್ಷ ಬಿಗ್ ಬಾಸ್‌ನ ತಪ್ಪದೆ ಕಣ್ತುಂಬಿಕೊಳ್ಳುವ ಜನಸಾಮಾನ್ಯರಲ್ಲಿನ ಹಲವರಿಗೆ ಈ ಸಂತೆಯಲ್ಲಿ ಭಾಗಿಯಾಗುವ ಸೌಭಾಗ್ಯವನ್ನ ಬಿಗ್ ಬಾಸ್‌ನ ಆಯೋಜಕರು ಈ ವರ್ಷ ನೀಡಿದ್ದಾರೆ. ಸೆಲೆಬ್ರಿಟಿಗಳ ಜೊತೆ ನೀವು ಕೂಡ ಬಿಗ್ ಬಾಸ್‌ನಲ್ಲಿ ಭಾಗವಹಿಸಬಹುದು. ಇನ್ಯಾಕೆ ತಡ? ಬನ್ನಿ ನಮ್ಮ ಮನೆಗೆ ಎಂದು ಕರೆಯನ್ನ ನೀಡಿದ್ದಾರೆ. ಆದ್ರೆ ಈ ಕರೆ ಕಾರ್ಯಕ್ರಮದ ಆಯೋಜಕರಿಂದ ಇನ್ನು ಕನ್ನಡಿಗರಿಗೆ ಬಂದಿಲ್ಲವಾದ್ರೂ ಪಕ್ಕದ ತಮಿಳುನಾಡಿನಲ್ಲಿ ಸದ್ಯ ಬಿಗ್ ಬಾಸ್‌ನಲ್ಲಿ ಸಾಮಾನ್ಯ ನಾಗರಿಕರಿಗೂ ಭಾಗವಹಿಸುವ ಅವಕಾಶವನ್ನ ನೀಡಲಾಗಿದೆ. ಹೌದು, ಐಪಿಎಲ್ ಮುಕ್ತಾಯವಾದ ಬೆನ್ನಲ್ಲೇ ಬಿಗ್ ಬಾಸ್ ಕಲರವ ಶುರುವಾಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ತಮಿಳಿನಲ್ಲಿ ಬಿಗ್ ಬಾಸ್ ಸೀಸನ್ 10ರ ಕೆಲಸ ಶುರುವಾಗಿದ್ದು, ಈ ವರ್ಷದ ಮೊದಲ ಪ್ರೋಮೋವನ್ನ ಬಿಡುಗಡೆ ಮಾಡಲಾಗಿದೆ. ಬನ್ನಿ ನೀವು ಭಾಗವಹಿಸಿ ಎಂದು ಕಾಮನ್ ಮ್ಯಾನ್ಗಳಿಗೆ ಆಮಂತ್ರಣ ಪತ್ರಿಕೆಯನ್ನ ನೀಡಲಾಗಿದೆ. ಇನ್ನು ತಮಿಳಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮೊದಲು ಕಮಲ್ ಹಾಸನ್ ನಡೆಸಿಕೊಡ್ತಿದ್ರು. ಆದ್ರೆ ಕಳೆದ 2 ವರ್ಷಗಳಿಂದ ಈ ಜವಾಬ್ದಾರಿ ವಿಜಯ್ ಸೇತುಪತಿ ಹೆಗಲೇರಿದೆ. ಈ ವರ್ಷ ಕೂಡ ವಿಜಯ್ ಸೇತುಪತಿ ಕಾರ್ಯಕ್ರಮವನ್ನ ಮುನ್ನಡೆಸಲಿದ್ದು, ಎಷ್ಟು ದಿನ ಮನೆಯಲ್ಲಿ ಕುಂತು ಕಾಮೆಂಟ್ ಮಾಡ್ತಿದ್ರಿ, ಧೈರ್ಯ ಇದ್ರೆ ಈಗ ನೀವೇ ಬನ್ನಿ ಆಟ ಆಡಿ ಎಂದು ಹೇಳಿದ್ದಾರೆ. ಬಿಡುಗಡೆಯಾದ ಪ್ರೋಮೋದಲ್ಲಿ ಈ ಕುರಿತು ಮಾತನಾಡುವ ವಿಜಯ್ ಸೇತುಪತಿ ಪ್ರತಿ ಸೀಸನ್ನಲ್ಲಿಯೂ ಸೋಫಾ ಮೇಲೆ ಕೂತು ಯಾರು ಹೇಗೆ ಆಡ್ತಿದ್ದಾರೆ ಎಂದು ಕಾಮೆಂಟ್ ಮಾಡ್ತಿದ್ರಿ ಅಲ್ವಾ? ಈಗ ನಿಮಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಸಾಮಾನ್ಯ ಜನರಿಗಾಗಿ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುತ್ತಿದೆ ಎಂದು ಹೇಳಿದ್ದಾರೆ. ಧೈರ್ಯ ಮತ್ತು ಆಟ ಆಡುವ ತಾಕತ್ತು ನಿಮಗಿದ್ರೆ ನೀವೇ ನೇರವಾಗಿ ಬಿಗ್ ಬಾಸ್ ಮನೆಗೆ ಬಂದು ನಿಮ್ಮ ಆಟವನ್ನ ಆಡಿ ಜಗತ್ತಿಗೆ ನೀವೇನು ಎಂದು ತೋರಿಸಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.